ಹೀಗೆ ಹೀಗೆ ಕುಡಿಸ್ತಾ ಇದ್ರೆ ತಲೆ ಅಕಸ್ಮಾತ್ ಕೆಳಗಡೆ ಇದ್ರೆ ಊಟ ಮಾಡ್ಬೇಕಾ ಬ್ರೆಸ್ಟ್ ಮಿಲ್ಕ್ ನ ಸ್ಟಾಪ್ ಮಾಡು. ಬ್ರೆಸ್ಟ್ ಮಿಲ್ಕ್ ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯು ಕ್ಯಾನ್ ಕಂಟಿನ್ಯೂ. ಪಚ್ಚಕರ್ಪೂರ ಮತ್ತೆ ಕೊಬ್ಬರಿ ಎಣ್ಣೆನ ಈ ರೀತಿ ರಬ್ ಮಾಡಿ ಕಂಪ್ಲೀಟ್ ಬ್ರೆಸ್ಟ್ ಗೆ. ಕೆಲವು ಮಕ್ಕಳುಗಳು ಲ್ಯಾಚಿಂಗ್ ಇನಿಷಿಯಲಿ ಮಾಡಲ್ಲ. ನಿಮ್ಮ ಬ್ರೆಸ್ಟ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಗೀ ತಿನ್ನೋದ್ರಿಂದ ನಿಮಗಾಗ್ಲಿ ನಿಮ್ಮ ಮಗುಗಾಗಿ ಎಲ್ಲಾನು ನಮ್ಮ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಚಿಕ್ಕದಿದ್ರೆ, ತುಂಬಾ ಇನ್ವರ್ಟ್ ಇದ್ರೆ ಪೇನ್ ಆಗೇ ಆಗುತ್ತೆ. ನಿಮ್ಮ ಸೆಕೆಂಡ್ ಬೇಬಿಗೆ ನ್ಯೂಟ್ರಿಷನ್ ಸರಿಯಾಗಿ ಸಿಗಲ್ಲ. ಸೊ ಅದು 12 to 13 ವೀಕ್ಸ್ ಒಳಗಡೆ ನೀವು ಬ್ರೆಸ್ಟ್ ಫೀಡಿಂಗ್ ನ ಸ್ಟಾಪ್ ಮಾಡ್ಬೇಕಾಗುತ್ತದೆ. ಎದೆ ಹಾಲನ್ನ ಬಿಸಿ ಮಾಡಬಾರ್ದು ಡೈರೆಕ್ಟ್ ಆಗಿ. ಸೊ ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ. ಸೊ ಫಾರ್ಮುಲಾನು ಸಹ ಒಳ್ಳೆಯದೇ. ಇಫ್ ಯು ಡೋಂಟ್ ಹ್ಯಾವ್ ಬ್ರೆಸ್ಟ್ ಮಿಲ್ಕ್, ಆಸ್ ಅ ಮಾಮ್ ಆಗಿ ನೀವು ಅಂಟಿಲ್ 5 years ವರ್ಗು ಕುಡಿಸಬಹುದು. ಹಲೋ ಅಮ್ಮಂದಿರಾ, ಹೇಗಿದ್ದೀರಾ? ಯಾಕೆ ಅಮ್ಮಂದಿರ ಅಂತ ಹೇಳ್ತಾ ಇದೀನಿ, ಹೆಲೋ ಎವ್ರಿವನ್ ಅಂತ ಹೇಳ್ತಿದ್ದೆ. ಇವತ್ತು ಸ್ಪೆಷಲಿ ಅಮ್ಮಂದಿರಿಗೆ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್, ನ್ಯೂ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್. ನಾನು ನ್ಯೂ ಬ್ರೆಸ್ಟ್ ಫೀಡಿಂಗ್ ಮಾಮ್ ಇವಾಗ ಅಂತಂದ್ರೆ ಸೆಕೆಂಡ್ ಬೇಬಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕ್ವೆಶ್ಚನ್ ಆನ್ಸರ್ಸ್ ಒಂದು ಸೀರೀಸ್ ಮಾಡಿದ್ದಾಗ ಬ್ರೆಸ್ಟ್ ಮಿಲ್ಕ್ ರಿಲೇಟೆಡ್, ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಕ್ವೆಶ್ಚನ್ಸ್ ನ ಕೇಳಿ ಅಂತ ಹೇಳಿದೆ. 60 ಕ್ವೆಶ್ಚನ್ಸ್ ನಂಗೆ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ಸ್ ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಇದೆ, ಕೆಲವು ಕ್ವೆಶ್ಚನ್ಸ್ ಔಟ್ ಆಫ್ ಬ್ರೆಸ್ಟ್ ಫೀಡಿಂಗ್. ಸೊ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಬ್ರೆಸ್ಟ್ ಒಂದು ಫೀಡಿಂಗ್ ಜರ್ನಿ ಬಗ್ಗೆ ಮಾತಾಡ್ತಾ ಹೋಗೋಣ. ನನ್ನ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಹೇಗಿದೆ ಅಂತಾನು ತುಂಬಾ ಕ್ವೆಶ್ಚನ್ಸ್ ಕೇಳ್ತಿದ್ದೀರಾ. ಸೊ ಅದರ ಒಂದು ಮಾಹಿತಿನೂ ಕೊಡ್ತಾ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ, ನ್ಯೂ ಬ್ರೆಸ್ಟ್ ಫೀಡಿಂಗ್ ಫಸ್ಟ್ ಟೈಮ್ ಏನಾದರೂ ಬ್ರೆಸ್ಟ್ ಫೀಡಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ, ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿದ್ರೆ ಈ ಇನ್ಫಾರ್ಮೇಶನ್ ಮಾಮೀಸ್ಗೆ ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲಾನು ಮಾತಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ತುಂಬಾ ಖುಷಿ ಇದೆ ದಟ್ ತುಂಬಾ ಒಳ್ಳೆ ಒಳ್ಳೆ ಕ್ವೆಶ್ಚನ್ಸ್ ನ ಕೇಳಿದ್ದೀರಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ನ್ಯೂ ಮಾಮ್ಸ್, ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿರುವಂತಹ ಮಾಮೀಸ್ಗೆ. ಸೊ ಫಸ್ಟ್ ಕ್ವೆಶ್ಚನ್ ಹೇಳೋದಾದ್ರೆ, ದಿಸ್ ಇಸ್ ಫ್ರಮ್ ಹಂಸಾ ರಮೇಶ್ ಅಂತ ಕೇಳಿದ್ದಾರೆ. ಅವ್ರು ಏನಂತ ಕೇಳಿದ್ದಾರೆ ಅಂತಂದ್ರೆ, ವೆನ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾಪ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳಿದ್ದಾರೆ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಬ್ರೆಸ್ಟ್ ಮಿಲ್ಕ್ ನ ಸ್ಟಾಪ್ ಮಾಡೋದು ಮಾಡಬೇಕಾಗಿರುವಂತಹ ಒಂದು ಡಿಸಿಷನ್ಸ್ ನ ಅಮ್ಮ ಮತ್ತು ಮಗು ತಗೋಬೇಕು. ಆದ್ರೆ ಈ ಡಿಸಿಷನ್ಸ್ ನ ಕೆಲವೊಂದ್ಸಲ ಅನ್ನೋದಕ್ಕಿಂತ ಜಾಸ್ತಿ ಟೈಮ್ ಬೇರೆಯವರೇ ತಗೊಳ್ತಾರೆ. ಅಯ್ಯೋ ನಿನ್ ಮಗು ಸಣ್ಣ, ಫಸ್ಟ್ ಬ್ರೆಸ್ಟ್ ಮಿಲ್ಕ್ ನ ಸ್ಟಾಪ್ ಮಾಡು, ನಿನ್ ಮಗು ಊಟ ಮಾಡ್ಬೇಕಾ, ಬ್ರೆಸ್ಟ್ ಮಿಲ್ಕ್ ನ ಸ್ಟಾಪ್ ಮಾಡು, ಈ ರೀತಿ ಕ್ವೆಶ್ಚನ್ಸ್ ನ ಅಂದ್ರೆ ಈ ರೀತಿ ಒಂದು ಸಜೆಷನ್ಸ್ ನ ಕೊಡ್ತಿರ್ತಾರೆ. ಅದು ತುಂಬಾ ತಪ್ಪಾಗತ್ತೆ. ಟು ಬಿ ಫ್ರಾಂಕ್, ಆಸ್ ಅ ಮಾಮ್ ಆಗಿ ನೀವು ಅಂಟಿಲ್ 5 years ವರ್ಗು ಕುಡಿಸಬಹುದು, 3 years ವರ್ಗು ಕುಡಿಸಬಹುದು. ಬೆಸ್ಟ್ ಅಂದ್ರೆ 2 years. ಸೊ 2 years ವರ್ಗು ಕುಡಿಸಿದ್ರೆ ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್ ಅಂತ ಹೇಳ್ಬಹುದು. ಈ ಒಂದು ಡಿಸಿಷನ್ಸ್ ನ ನೀವು ತಗೊಳ್ಳಿ. ಅಂಡ್ ನಿಮ್ಮ ಕೆಲವು ಮಕ್ಳುಗಳು ಅವರೇ ಬಿಟ್ಬಿಡ್ತಾರೆ ಬ್ರೆಸ್ಟ್ ಮಿಲ್ಕ್ ನ. ಏನು 1-2 ದಿನ ಅವ್ರು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ, 3ನೇ ದಿನದಿಂದ ದೇ ವಿಲ್ ನಾಟ್ ಇವನ್ ರಿಕ್ವೆಸ್ಟ್ ಫಾರ್. ಈ ರೀತಿ ಒಂದು ರಾಂಗ್ ಸಜೆಷನ್ಸ್ ನ ಕೊಡೋದ್ರಿಂದ ಎಷ್ಟೋ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ತೊಂದರೆ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ. ನೀವು ಡಿಸೈಡ್ ಮಾಡಿ 2 ವರ್ಷದವರೆಗೂ ಕುಡಿಸಿದ್ರೆ ಒಳ್ಳೇದು. ಕೆಲವರಿಗೆ ಬೇಗ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಗುತ್ತೆ, ಅಂತವ್ರಿಗೆ ಏನು ಮಾಡೋದಕ್ಕಾಗಲ್ಲ. ಈಗ WHO ಹೇಳುತ್ತೆ 6 months ಇಂದ ನೀವು ಹಸು ಹಾಲನ್ನ ಕೊಡ್ಬೋದು ಅಂತ. ಸೊ ಹಸು ಹಾಲನ್ನ ನೀವು ಸ್ಟಾರ್ಟ್ ಮಾಡಬಹುದು, ಫಾರ್ಮುಲಾ ಕೊಡ್ಬೋದು. ಸೊ ಫಾರ್ಮುಲಾನು ಸಹ ಒಳ್ಳೆಯದೇ. ಇಫ್ ಯು ಡೋಂಟ್ ಹ್ಯಾವ್ ಬ್ರೆಸ್ಟ್ ಮಿಲ್ಕ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಫಾರ್ಮುಲಾ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಕೌ ಮಿಲ್ಕ್ ಫ್ರಮ್ 6 months. ಸೊ ಬೆಸ್ಟ್ ಟೈಮ್ ಸ್ಟಾಪ್ ಮಾಡೋದು ಅಂತ ಏನಿಲ್ಲ. ಸೊ 2 years ವರ್ಗು ನೀವು ಕುಡಿಸಬಹುದು. ಐ ಥಿಂಕ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್. ನೆಕ್ಸ್ಟ್ June 25th 6 months ಕಂಪ್ಲೀಟ್ ಆಗುತ್ತೆ ಮ್ಯಾಮ್ ನನ್ನ ಮಗಳಿಗೆ. ಸೊ ನಾನು ಡ್ಯೂಟಿ ರೀಜಾಯ್ನ್ ಆಗಬೇಕು, ಆಗ್ತಿಲ್ಲ. ಸೊ ಈ ಪ್ರಾಬ್ಲಮ್ ಸಹ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ, ಬಿಕಾಸ್ ಅವರು ಬ್ರೆಸ್ಟ್ ಫೀಡಿಂಗ್ ನ ಮಾಡ್ತಿರ್ತಾರೆ. ಸೊ ಇಂತಹ ತಾಯಂದಿರು ಕೆರಿಯರ್ ನ ಕಂಟಿನ್ಯೂ ಮಾಡುವಂತಹ ತಾಯಂದಿರು 6 months ಇಂದ ಮೆಟರ್ನಿಟಿ ಲೀವ್ ಇರುತ್ತೆ, ಅದಾದ್ಮೇಲೆ ಸ್ಟಾರ್ಟ್ ಮಾಡುವಂತಹ ತಾಯಂದಿರಿಗೆ ಏನು ಟಿಪ್ ಅಂತಂದ್ರೆ, ದೇ ಕ್ಯಾನ್ ಎಕ್ಸ್ಪ್ರೆಸ್ ಸಮ್ ಮಿಲ್ಕ್. ಸೊ ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ರೆಸ್ ಮಾಡಿ, ಯೂಸಿಂಗ್ ಪಂಪ್ ಅಥವಾ ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಅದನ್ನ 5 to 6 hours ವರ್ಗುನು ಆರಾಮಾಗಿ ಹೊರಗಡೆನೆ ಇಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಮಗುಗೆ ಕುಡಿಸುವಾಗ ಕೆಲವು ಮಕ್ಳುಗಳಿಗೆ ತುಂಬಾ ತಣ್ಣಗಾದ್ರೆ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಬಾಯ್ಲಿಂಗ್ ಟೆಕ್ನಿಕ್ ನ ಮಾಡಬಹುದು. ಅಂತಂದ್ರೆ ಆ ಹಾಲ್ನ ಅಂತಂದ್ರೆ ಎದೆ ಹಾಲ್ನ ಬಿಸಿ ಮಾಡಬಾರ್ದು ಡೈರೆಕ್ಟ್ ಆಗಿ. ಅದನ್ನ ಒಂದು ಬಿಸಿ ನೀರು ಬೌಲಲ್ಲಿ, ಒಂದು ಲೋಟದಲ್ಲಿ, ಆಬ್ವಿಯಸ್ಲಿ ಒಂದು ಲೋಟದಲ್ಲಿ ಇಟ್ಟಿರ್ತೀರಾ ಅಥವಾ ಬೌಲಲ್ಲಿ ಇಟ್ಟಿರ್ತೀರಲ್ವಾ, ಅಂದ್ರೆ ಎದೆ ಹಾಲು ಎಕ್ಸ್ಪ್ರೆಸ್ ಮಾಡಿರುವಂತಹ ಹಾಲ್ನ ಒಂದು ಬೌಲಲ್ಲಿ ಬಿಸಿ ನೀರು, ಜಾಸ್ತಿ ಬಿಸಿ ನೀರಿಗೆ ಆ ಒಂದು ಲೋಟನ ಇಟ್ಟು ಬಿಸಿ ಮಾಡಬಹುದು. ಸೊ ಡೈರೆಕ್ಟ್ ಆಗಿ ನೀವು ಸ್ಟವ್ ಮೇಲೆ ನಾರ್ಮಲ್ ಹಾಲ್ನ ಬಿಸಿ ಮಾಡ್ದಂಗೆ ಮಾಡಕ್ ಹೋಗ್ಬಿಡಿ. ಈ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು. ಆಬ್ವಿಯಸ್ಲಿ 6 months ಇಂದ ನೀವು ಸಾಲಿಡ್ ನ ಶುರು ಮಾಡಿರ್ತೀರಾ. ಸೊ ಮಗುಗೆ ಸಾಲಿಡ್ ಜೊತೆಗೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಆಗಿದೆ. ನೀವು ಆಫೀಸಿಂದ ಬಂದ ತಕ್ಷಣ ಒಂದ್ ಸ್ವಲ್ಪ ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡಿ ಸ್ವಲ್ಪ ಹಾಲನ್ನ ಹೊರಗಡೆ ಹಾಕಿ ಅದಾದ್ಮೇಲೆ ನಿಮ್ಮ ಹಾಲನ್ನ ಕುಡಿಸಬಹುದು. ಈ ರೀತಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೂ ಸ್ಟ್ರೆಸ್ ಆಗಲ್ಲ, ನಿಮ್ಮ ಮಗುಗೂ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ.
ಅಂಡ್ ನೆಕ್ಸ್ಟ್ ಇನ್ನೊಬ್ರು ಕೇಳಿದ್ದಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೃತಿ ಗುರು ಅನ್ನೋರು, ಆರ್ ಯು ಫೀಡಿಂಗ್ ಯುವರ್ ಬೋತ್ ಬೇಬೀಸ್ ಅಂತ ಕೇಳಿದರೆ, ನೋ. ಯಾವುದೇ ಒಂದು ಪ್ರೆಗ್ನೆಂಟ್ ಲೇಡೀಸ್ಗಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ 3 ಮಂತ್ಸ್, ಈಗ ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಅರೌಂಡ್ 6 ವೀಕ್ಸ್ಗೆ, ನನಗೆ 3 ಮಂತ್ಸ್ ಆಗೋಷ್ಟರಲ್ಲಿ ಅರೌಂಡ್ 3 ಮಂತ್ಸ್ ಅಂತಂದ್ರೆ 12 to 13 ವೀಕ್ಸ್ ಒಳಗಡೆ ನೀವು ಬ್ರೆಸ್ಟ್ ಫೀಡಿಂಗ್ ನ ಸ್ಟಾಪ್ ಮಾಡಬೇಕಾಗುತ್ತೆ. ತುಂಬಾ ಮೆಸೇಜಸ್ ಸಹ ನಂಗೆ ರಿಸೀವ್ ಆಗುತ್ತೆ, ನಾನು ಪ್ರೆಗ್ನೆಂಟು, ನಾನು ಫಸ್ಟ್ ಬೇಬಿಗೆ ಕೊಡಿಸ್ತಾ ಇದ್ದೀನಿ, ಸ್ಟಾಪ್ ಮಾಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನನಗೆ ಸ್ಟಾಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಇವನ್ ಐ ವಾಸ್ ಆಲ್ಸೋ ನಾಟ್ ಹ್ಯಾಪಿ ಟು ಸ್ಟಾಪ್, ಬಟ್ ಸ್ಟಾಪ್ ಮಾಡಲೇಬೇಕು. ಯಾಕಂತಂದ್ರೆ ಫಾರ್ ದ ಸೆಕೆಂಡ್ ಬೇಬಿ ಈ ಟೈಮಲ್ಲಿ ಅಂತಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಬ್ರೆಸ್ಟ್ ಫೀಡಿಂಗ್ ಫಸ್ಟ್ ಬೇಬಿಗೆ ಮಾಡ್ತಿದ್ರೆ ಫಸ್ಟ್ ಬೇಬಿಗೆ ಸಿಗ್ಬೇಕಾಗಿರುವಂತಹ ನ್ಯೂಟ್ರಿಷನ್ ಎಲ್ಲಾನು ಹೋಗುತ್ತೆ, ಬಟ್ ನಿಮ್ಮ ಸೆಕೆಂಡ್ ಬೇಬಿಗೆ ನ್ಯೂಟ್ರಿಷನ್ ಸರಿಯಾಗಿ ಸಿಗಲ್ಲ. ಸೊ ಅದೇನೇ ರೀಸನ್. ಸೊ 3 ಮಂತ್ಸ್ ಒಳಗಡೆ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ನಿಮಗೆ, ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಈಗ ಅದಿತಿಗೆ ಫೀಡ್ ಮಾಡ್ತಿಲ್ಲ. ಅದಿತಿಗೆ 23 ಮಂತ್ಸ್ ಇದ್ದಾಗ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ದು. ನನಗೆ ತುಂಬಾ ಆಸೆ ಇತ್ತು 3 years ವರ್ಗು ಫೀಡ್ ಮಾಡಬೇಕು ಅಂತ. ಬಟ್ ಯಾವಾಗ ಒಂದು ದೇವರು ನಮಗೆ ಬ್ಲೆಸ್ ಮಾಡ್ತಾರೋ ಟು ಹ್ಯಾವ್ ಅ ಸೆಕೆಂಡ್ ಬೇಬಿ, ಸೊ ನಾವು ಅಕ್ಸೆಪ್ಟ್ ಮಾಡಿದ್ವಿ. ಯಾಕಂತಂದ್ರೆ ಐ ಆಮ್ ಆಲ್ಸೋ ಸ್ಟಾರ್ಟಿಂಗ್ ಮೈ 30s. ಸೊ ಅದಕ್ಕೋಸ್ಕರ ತುಂಬಾ ಏಜ್ ಆದ್ರೆ ಇವಾಗ ಏನೇನೋ ಪ್ರಾಬ್ಲಮ್ಸ್ ಬರ್ತದೆ. ಸೊ ವಿ ಡೋಂಟ್ ವಾಂಟ್ ದಟ್ ಎನಿಥಿಂಗ್ ಟು ಏನು ಆ ಪ್ರಾಬ್ಲಮ್ಸ್ಗೆ ನಮ್ಗೆ ಏನು, ಯು ನೆವರ್ ನೋ ವಾಟ್ ವಿಲ್ ಹ್ಯಾಪನ್ ಅಂತ. ಸೊ ಅದಕ್ಕೋಸ್ಕರ ಯಾವಾಗ ನಮ್ಗೆ ಏನಂತ ಹೇಳೋದು, ಯಾವಾಗ ಏನಾಗಬೇಕು ಅದು ಆಗಬೇಕು. ಸೊ ನಾನು 23 ಮಂತ್ಸ್ಗೆ ಅದಿತಿಗೆ ಸ್ಟಾಪ್ ಮಾಡಿ ಐ ಸ್ಟಾರ್ಟೆಡ್, ಅಂದ್ರೆ ಸ್ಟಾಪ್ ಮಾಡಿದೆ ಅಲ್ವಾ. ಸೊ ಈಗ ಸೆಕೆಂಡ್ ಬೇಬಿಗೆ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಶುರುವಾಗಿದೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನನಗನ್ನಿಸ್ತು. ನೆಕ್ಸ್ಟ್, ಮೇಡಮ್ ನಮ್ಮ ಪಾಪು 1 ಮಂತ್ದು, ಅವನಿಗೆ ಫೀಡ್ ಮಾಡಿಸ್ಬೇಕಂದ್ರೆ ನೆತ್ತಿಗೆ ಏರ್ಸ್ಕೊಳ್ತಾನೆ ಹಾಲನ್ನ, ಇದಕ್ಕೆ ಸೊಲ್ಯೂಷನ್ ಹೇಳಿ. ಪುಷ್ಪ ಮಂಜು ಕೇಳಿದರೆ. ದಿಸ್ ಇಸ್ ಆಲ್ಸೋ ವೆರಿ ಒಂಥರ ಎಲ್ಲ ಅಮ್ಮಂದಿರಿಗೂ ಕಾಡುವಂತಹ ಪ್ರಶ್ನೆ. ನನ್ನ ಮಗು ಕುಡಿಸುವಾಗ ನೆತ್ತಿಗೆ ಹೇರಿಸ್ಕೊಳ್ತಾರೆ ಅಂತ. ಇದು ನಾರ್ಮಲ್, ಭಯ ಪಡಬೇಡಿ. ಏನ್ ಮಾಡ್ಬೇಕು ಮಗು ನೆತ್ತಿಗೆ ಏರಿಸ್ಕೊಳ್ದೇ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ನನ್ನ ಹತ್ರ ಈಗ ಡಾಲ್ ಇಲ್ಲ ಸದ್ಯಕ್ಕೆ. ಈ ರೀತಿ ನೀವು ಹೀಗೆ ಕುಡಿಸ್ತಾ ಇದ್ರೆ, ತಲೆ ಅಕಸ್ಮಾತ್ ಕೆಳಗಡೆ ಇದ್ರೆ ಮಗುಗೆ ನೆತ್ತಿ ಹೇರುವಂತ ಚಾನ್ಸಸ್ ಇರುತ್ತೆ. ಯು ಹ್ಯಾವ್ ಟು ಹೋಲ್ಡ್ ಬೇಬಿ ಲೈಕ್ ದಿಸ್. ಒಂದ್ ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ನೀವು ಹೀಗೆ ಕುಡಿಸ್ಬೇಕಾಗತ್ತೆ. ತಲೆ ಸ್ವಲ್ಪ ಮೇಲಿದ್ರೆ ನೆತ್ತಿ ಏರಿಸ್ಕೊಳ್ಳುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಜಾಸ್ತಿ ಸಕ್ ಮಾಡ್ಬಿಡ್ತಾರೆ, ಮಿಲ್ಕ್ ಫ್ಲೋ ಜಾಸ್ತಿ ಇರುತ್ತೆ. ಆವಾಗ ಮಗುಗೆ ಫೋರ್ಸ್ ಆಗಿ ಹೋಗ್ತಾ ಇರುತ್ತೆ ಅವ್ರಿಗೆ, ಅಂದ್ರೆ ಕುಡ್ದಿರೋದು ಇನ್ನು ನುಂಗಿರೋದಿಲ್ಲ. ಅವಾಗ ಮಗುಗೆ ನೆತ್ತಿಗೆ ಏರುವಂತ ಚಾನ್ಸಸ್ ಇರುತ್ತೆ. ಮಗು ನೆತ್ತಿಗೆ ಏರಿದ ತಕ್ಷಣ ನೀವು ನಿಮ್ಮ ಲ್ಯಾಚಿಂಗ್ ನ ಬಿಡಿಸಿ ಮಗುನ ಅಪ್ರೈಟ್ ಪೊಸಿಷನ್ ಅಲ್ಲಿ ಕೂರಿಸ್ಕೊಂಡು ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಕೆಮ್ಮು ಅಥವಾ ನೆತ್ತಿಗೆ ಏನ್ ಏರಿಸ್ಕೊಂಡಿರ್ತಾರೋ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಒಂದು 2 ರಿಂದ 3 ನಿಮಿಷ ಮಗುನ ಎಗ್ಲು ಮೇಲೆ ಎತ್ಕೊಳ್ಳೋದು ಅಥವಾ ತೊಡೆ ಮೇಲೆ ಕೂರಿಸ್ಕೊಳ್ಳೋದು, ಸ್ವಲ್ಪ ಕುಡಿಸೋದನ್ನ ಸ್ಟಾಪ್ ಮಾಡಿ ಅದಾದ್ಮೇಲೆ ನೀವು ರೀಕಂಟಿನ್ಯೂ ಮಾಡಬಹುದು. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್, 3 ಮಂತ್ ಆದ್ಮೇಲೆ ಬೇಬಿ ನೈಟ್ 10:30ಗೆ ಮಲ್ಕೊಂಡ್ರೆ 2 ಗಂಟೆಗೆ ಎದ್ದು ಹೇಳ್ತಾರೆ, ಅವಾಗ ಎದ್ದು ಫೀಡ್ ತಗೋತಾರೆ, ಇದು ಓಕೆನಾ? ದಿಸ್ ಇಸ್ ಫ್ರಮ್ ಪ್ರಿಯಾಂಕಾ ರಮೇಶ್ ಅವರಿಂದ. ಸೊ ಪ್ರಿಯಾಂಕಾ ರಮೇಶ್ ಅವರೇ, ಇದು ದಿಸ್ ಇಸ್ ಫೈನ್. 4 ತಿಂಗಳಿಂದ ಮಕ್ಕಳು ನೈಟ್ ಟೈಮ್ ಕಂಪ್ಲೀಟ್ ಒಂದು 8 hours ಅಂತ ಏನ್ ಹೇಳ್ತೀವಿ, ಒಂದು 9 to ಬೆಳಗ್ಗೆ ಒಂದು 6 ವರ್ಗು ಮಲ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ಸ್ಲೀಪ್ ರೊಟೀನ್ ನಾವು ಅವಾಗ್ಲೇನೆ ಮಕ್ಕಳಿಗೆ ಶುರು ಮಾಡಬಹುದು. 3 ಮಂತ್ಸ್ಗೆ ನಿಮ್ಮ ಮಗು ಆರಾಮಾಗಿ ಒಂದು 3-4 hours 5 hours ನಿದ್ದೆ ಮಾಡ್ತಿದೆ, ಎದ್ದು ಹೇಳ್ತಿಲ್ಲ, ಆ ಟೈಮಲ್ಲಿ ನೀವು ಎದ್ದು ಕುಡಿಸ್ಬೇಕಾ ಅಂತಂದ್ರೆ ನಿಮ್ಮ ಮಗು ಹುಟ್ಟಿದ ಒಂದು ವೇಟ್ ಗಿಂತ ಚೆನ್ನಾಗಿ, ಅಂದ್ರೆ ಹುಟ್ಟಿದ ಮೇಲೆ ಎಲ್ಲಾ ಮಕ್ಕಳುಗಳು ವೇಟ್ ಇನ್ಕ್ರೀಸ್ ಆಗ್ಬೇಕಾಗುತ್ತೆ. ದಿನಕ್ಕೆ 6 ರಿಂದ 8 ಸಲ ಯೂರಿನ್ ಪಾಸ್ ಮಾಡ್ತಿದ್ದಾರೆ, ಮೋಷನ್ ಪಾಸ್ ಮಾಡ್ತಿದ್ದಾರೆ. ಅಥವಾ ಕೆಲವು ಮಕ್ಕಳುಗಳು 10 ದಿನದವರೆಗೂ ಮೋಷನ್ ಪಾಸ್ ಮಾಡಲ್ಲ. ದಟ್ ಇಸ್ ನಾಟ್ ಟು ಬಿ ಕನ್ಸಿಡರ್. ಆರಾಮಾಗಿ 6 ರಿಂದ 8 ಸಲ ಯೂರಿನ ಪಾಸ್ ಮಾಡ್ತಿದ್ದಾರೆ, ವೇಟ್ ಗೇನ್ ಚೆನ್ನಾಗಿ ಆಗ್ತಿದ್ದಾರೆ, ನಿದ್ದೆ ಆರಾಮಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಮಗು 10 ಗಂಟೆಗೆ ಕುಡಿದು ತಿರ್ಗಾ 2 ಗಂಟೆಗೆ ಫೀಡಿಂಗ್ಗೆ ಎದ್ದು ಹೇಳಿದ್ರೆ ನೋ ಪ್ರಾಬ್ಲಮ್. ದಟ್ ಇಸ್ ನಥಿಂಗ್ ಟು ಬಿ ವರಿಡ್. ವೇಟ್ ಗೇನ್ ಚೆನ್ನಾಗಿ ಆಗ್ತಿಲ್ಲ ಅಂತಂದ್ರೆ ನೀವು ಎವ್ರಿ 2 hours ನೀವು ಮಗುಗೆ ಫೀಡ್ ಮಾಡಿಸ್ಲೇಬೇಕಾಗುತ್ತೆ. ಇದು ಎಲ್ಲಾ ಪೇರೆಂಟ್ಗಳು, ಎಲ್ಲಾ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ತಲೆಯಲ್ಲಿ ಇಟ್ಕೊಂಡಿರ್ಬೇಕಾಗಿರುವಂತಹ ವಿಚಾರ. ಸೊ ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂತಂದ್ರೆ, ತುಂಬಾ ಕ್ವೆಶ್ಚನ್ಸ್ಗಳು, ಈಗ ಎಕ್ಸಾಂಪಲ್ ಮೇಡಮ್ ಬೇಬಿ ಮಸಾಜ್ ಆಯಿಲ್ ಫೋಟೋ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಬರೀ ಬ್ರೆಸ್ಟ್ ಮಿಲ್ಕ್ ಇದನ್ನೇ ತಗೊಳ್ಳೋದಾದ್ರೆ 7 hours ಸ್ಟೋರ್ಡ್ ಬ್ರೆಸ್ಟ್ ಮಿಲ್ಕ್ ಇನ್ ಬ್ರೆಸ್ಟ್ ಕೊಡಬಹುದಾ? ಬಿಕಾಸ್ ಐ ಆಮ್ ವರ್ಕಿಂಗ್ ವುಮೆನ್, ಏನ್ ಪ್ರಾಬ್ಲಮ್ ಆಗಲ್ವಾ?
ನೋ 5 hours ಇಸ್ ದ ಮ್ಯಾಕ್ಸಿಮಮ್. 6 hours ವರ್ಗು ಕೊಡ್ಬೋದು. ಐ ವಿಲ್ ಟೆಲ್ ಯು ದ ಟ್ರಿಕ್ ಏನಂತಂದ್ರೆ, ನಿಮ್ಗೆ ನೀವು ಬ್ರೆಸ್ಟ್ ಮಿಲ್ಕ್ ನ ಎಕ್ಸ್ಪ್ರೆಸ್ ಮಾಡಿರ್ತೀರಾ ಅಲ್ವಾ, ಸೊ ಆ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿರೋದು ನೀವು ಒಂದು ಲೋಟದಲ್ಲಿ ಇಟ್ಟಿರ್ತೀರಾ. ಆ ಒಂದು ಹಾಲು ಮೇಲ್ಗಡೆ ಎಲ್ಲ ಕಂಪ್ಲೀಟ್ ನೀರಾಗ್ಬಿಟ್ಟಿದೆ ಅಂತ ಅಂದಾಗ ನೀವು ಆ ಹಾಲನ್ನ ಕುಡ್ಸಕ್ ಹೋಗ್ಬೇಡಿ. ಅದು ಕಿಟ್ ಹೋಗಿದೆ ಅಂದ್ರೆ ಅದು ಡಿಸ್ಕಾರ್ಡ್ ಮಾಡಬೇಕಾಗಿರುವಂತ ಸಮಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ 5 hours ಅಂತ ನೀವು ಕನ್ಸಿಡರ್ ಮಾಡ್ಕೊಂಡು 6 hours ವರ್ಗು ಕುಡಿಸ್ಬೋದು. ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಏನಪ್ಪಾ ಏನದು ಈಗಲ್ಲ ಆಮೇಲೆ. ಸೊ ನಿಮ್ಗೆ ಗೊತ್ತಾಗುತ್ತೆ, ಮೇಲ್ಗಡೆ ಎಲ್ಲ ತೆಳು ಆಗಿರುತ್ತೆ ಹಾಲು, ನೀರ್ ಮೇಲ್ಗಡೆ ಬಂದಿರುತ್ತೆ, ಕೆಳಗಡೆ ಹಾಲು ಹೋಗಿರುತ್ತೆ. ಸೊ ಅವಾಗ ಹೋಗಿದೆ ಹಾಲು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, I am 6 months old. Ma'am, I am 6 months old baby, breastfeeding mom. Now I am right side breastfeed is so much pain. ವಾಟ್ ಕುಡ್ ಬಿ ದ ರೀಸನ್? ವರ್ಷಾ ಯೋಗಿ ಅವ್ರು ಕೇಳ್ತಿದ್ದಾರೆ. ಕೆಲವರಿಗೆ ಒಂದ್ ಕಡೆ ತುಂಬಾ ಚೆನ್ನಾಗಿ ಹಾಲಿರುತ್ತೆ, ಇನ್ನೊಂದ್ ಕಡೆ ಚೆನ್ನಾಗಿ ಹಾಲಿರೋದಿಲ್ಲ. ಕೆಲವರಿಗೆ ಒಂದ್ ಕಡೆ ಚೆನ್ನಾಗಿ ನಿಪ್ಪಲ್ ಎಕ್ಸ್ಟ್ರೋವರ್ಟ್ ಆಗಿರುತ್ತೆ, ಅಂದ್ರೆ ಹೊರಗಡೆ ಚೆನ್ನಾಗಿರುತ್ತೆ. ಕೆಲವರಿಗೆ ತುಂಬಾ ಇನ್ವರ್ಟ್ ನಿಪ್ಪಲ್ಸ್ ಇರುತ್ತೆ. ಸೊ ಇಂಥವ್ರಿಗೆ ಒಂದ್ ಕಡೆ ತುಂಬಾ ನೋವು ಬರ್ತಾ ಇರುತ್ತೆ. ದಟ್ ಈಸ್ ಕಂಪ್ಲೀಟ್ಲಿ ಆಲ್ರೈಟ್. ಎಲ್ಲರಿಗೂ ಆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಭಯ ಪಡಬೇಡಿ ವರ್ಷ ಅವರೇ. ಇಸ್ ಇಟ್ ವರ್ಷ? ಎಸ್, ವರ್ಷ ಅವರೇ, ಭಯ ಪಡಬೇಡಿ. ಪೇನ್ ಆಗ್ತಾ ಇರುತ್ತೆ. ಸೊ ಪೇನ್ ಆದಾಗ ನೀವು ಲ್ಯಾಚಿಂಗ್ ನ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿಸಿ. ಕೆಲವೊಂದ್ಸಲ ತುಂಬಾ ಇಂಟ್ರೋವರ್ಟ್ ಅಂದ್ರೆ ಇನ್ವರ್ಟ್ ನಿಪ್ಪಲ್ ಇದ್ದಾಗ ಪೇನ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಒಂದ್ ಸ್ವಲ್ಪ ನೀವು ಆಯಿಲ್ ಮಸಾಜ್ ಎವ್ರಿ ಡೇ ನೀವು ಆಯಿಲ್ ಮಸಾಜ್, ಕೊಕೊನೆಟ್ ಆಯಿಲ್ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ನಿಪ್ಪಲ್ ಸ್ವಲ್ಪ ಆಚೆ ಬರುವಂತ ಚಾನ್ಸಸ್ ಇರುತ್ತೆ, ಇಲ್ಲ ಅಂತ ಇಲ್ಲ. ಪೇನ್ ಆಗೋದು ಆ ರೀತಿ ನಿಮ್ಗೆ ಏನಾದ್ರೂ ಲ್ಯಾಚಿಂಗ್ ಅಂದ್ರೆ ನಿಪ್ಪಲ್ ತುಂಬಾ ಚಿಕ್ಕದಿದ್ರೆ, ತುಂಬಾ ಇನ್ವರ್ಟ್ ಇದ್ರೆ ಪೇನ್ ಆಗೇ ಆಗುತ್ತೆ. ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಎಸ್, my baby is 3 months old. He is not drink from breast. He did not latch until now. Can you give me any tips? Aditi, one ನಿಮಿಷ. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಪೃಥ್ವಿ ತಮ್ಮಣ್ಣ ಅವ್ರು ಕೇಳಿದ್ದಾರೆ ಏನಂತಂದ್ರೆ, ನನ್ ಮಗು 3 ತಿಂಗಳು ಮಗು ಬ್ರೆಸ್ಟ್ ಇಂದ ಅದಿತಿ ಮಾ ಪ್ಲೀಸ್, ಯು ಶುಡ್ ನಾಟ್ ಡಿಸ್ಟರ್ಬ್ ಅದಿತಿ. ಇಸ್ ವೆರಿ ಇಂಪಾರ್ಟೆಂಟ್ ಅದಿತಿ, ಪ್ಲೀಸ್. ಓಕೆನಾ? ಸೊ 3 months ಬೇಬಿ ಇದೆ, ಮಗು ಬ್ರೆಸ್ಟ್ ಇಂದ ಹಾಲು ಕುಡಿತಾ ಇಲ್ಲ, ಲ್ಯಾಚ್ ಮಾಡಲ್ಲ, ಇದುವರೆಗೂ ಲ್ಯಾಚ್ ಮಾಡಿಲ್ವಂತೆ 3 months ಬೇಬಿ. ಸೊ ಕ್ಯಾನ್ ಯು ಗಿವ್ ಮಿ ಎನಿ ಟಿಪ್ಸ್ ಅಂತ ಕೇಳಿದರೆ, ನಾನು ಅವಾಗಲೇ ಮಿಸ್ ಮಾಡ್ಕೊಂಡೆ. ದಿಸ್ ಇಸ್ ಫ್ರಮ್ ಪೃಥ್ವಿ ತಮ್ಮಣ್ಣ ಅವರು. ಪೃಥ್ವಿ ತಮ್ಮಣ್ಣ ಅವರೇ, ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಏನು ಅಂತಂದ್ರೆ, ಕೆಲವು ಮಕ್ಳುಗಳು ಲ್ಯಾಚಿಂಗ್ ಇನಿಷಿಯಲಿ ಮಾಡಲ್ಲ. ಯಾಕಂದ್ರೆ ಅಂದ್ರೆ ಅವ್ರಿಗೆ ನೋಡ್ಕೋಬೇಕಾಗುತ್ತೆ ಯಾಕೆ ಮಗು ಲ್ಯಾಚ್ ಮಾಡ್ತಿಲ್ಲ ಅಂತಂದ್ರೆ, ಲಿಪ್ ಕ್ಲೋಸರ್ ಇಲ್ವಾ ಅಥವಾ ಮಗುಗೆ ಸ್ವಾಲೋ ಮಾಡೋದಕ್ಕೆ ಕಷ್ಟ ಆಗ್ತಿದ್ಯಾ. ಇನಿಷಿಯಲಿ ನಿಮ್ಮ ಡಾಕ್ಟರ್ನ ಸಜೆಷನ್ ತಗೊಳ್ಳಿ. ವೆನ್ ಯುವರ್ ಹಾಸ್ಪಿಟಲ್ ಓನ್ಲಿ ಇದೆಲ್ಲ ನೀವು ಡಾಕ್ಟರ್ಸ್ನ ಕೇಳಬಹುದು. ಡಾಕ್ಟರ್ಸ್ನ ಕೇಳ್ಬೋದು. ಅಂಡ್ ಮಗು ಮನೆಗೆ ಬಂದ್ಮೇಲೂ ಲ್ಯಾಚ್ ಮಾಡ್ತಿಲ್ಲ ಅಂತಂದ್ರೆ ಕೆಲವರು ನಿಪ್ಪಲ್ ಅಂತಂದ್ರೆ ಫೀಡಿಂಗ್ ಬಾಟಲ್ ನ ಕೊಟ್ಬಿಡ್ತಾರೆ. ಮಗುಗೆ ಫೀಡಿಂಗ್ ಬಾಟಲ್ ಅಲ್ಲೇ ಮಗು ಇದಾಗಿರುತ್ತೆ. ಇವಾಗ 3 months ಆಗಿರೋದ್ರಿಂದ ಮಗು ಆಬ್ವಿಯಸ್ಲಿ ಫೀಡಿಂಗ್ ಬಾಟಲ್ಗೆ ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ, ತುಂಬಾ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಪ್ರಾಕ್ಟೀಸ್ ಆಗಿರುತ್ತೆ. ಇವಾಗ ನಿಮ್ಮ ಬ್ರೆಸ್ಟ್ ಮಿಲ್ಕ್ ನ ಲ್ಯಾಚ್ ಮಾಡೋದಕ್ಕೆ ಸ್ವಲ್ಪ ದಿನ ಹಠ ಮಾಡುತ್ತೆ. ಈ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಡ್ರೀಮ್ ಲ್ಯಾಚಿಂಗ್ ಅಂತ ಹೇಳ್ತೀವಿ. ನಿದ್ದೆ ಬಂದಾಗ ಮಗುಗೆ ಆ ಟೈಮಲ್ಲಿ ನಿಮ್ಮ ಬ್ರೆಸ್ಟ್ ನಿಪ್ಪಲ್ ನ ಕೊಡಿ. ಮಗು ಸಕ್ ಮಾಡ್ತಾ ಮಾಡ್ತಾ ಕಲಿಯುತ್ತೆ. ಇಟ್ ಟೇಕ್ ಸಮ್ ಟೈಮ್. ಸ್ವಲ್ಪ ದಿನ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಮಗು ಹಠ ಮಾಡುತ್ತೆ, ಸರಿಯಾಗಿ ಹಾಲು ಕುಡಿಯೋದಿಲ್ಲ. ಮಗುಗೂನು ಗೊತ್ತಾಗಲ್ಲ, ನನಗೆ ಸಿಗ್ಬೇಕಾಗಿಲ್ಲ ಸಿಗ್ತಿಲ್ಲ ಅಂತ ಮಗು ಹಠ ಮಾಡುತ್ತೆ. ಮಗು ಹಠ ಮಾಡಿದಾಗ ನಿಮ್ಗೆ ಏನಪ್ಪಾ ಈ ರೀತಿ ಆಡ್ತಿದ್ದೇನೆ, ಅಕ್ಕಪಕ್ಕದವ್ರು ಏನ್ ಅನ್ಕೊಳ್ತಾರೆ ಅದೆಲ್ಲ ಯೋಚನೆ ಬರುತ್ತೆ. ಸೊ ಮಗು ಅಳ್ತಿದೆ ಅಂತಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಸ್ವಲ್ಪ ಅಳತ್ತೆ ಮಗು. ಆ ಟೈಮಲ್ಲಿ ನೀವು ಫೀಡಿಂಗ್ ಬಾಟಲ್ನೇ ಅಭ್ಯಾಸ ಮಾಡ್ತಾ ಹೋದ್ರೆ ಮಗು ಅದಕ್ಕೆ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಡ್ರೀಮ್ ಲ್ಯಾಚಿಂಗ್ ನ ಶುರು ಮಾಡಿ. ನಿದ್ದೆ ಬಂದಾಗ ನಿಮ್ಮ ಎದೆಯನ್ನ ಕೊಟ್ಟಾಗ ಮಗು ಫೀಡ್ ಮಾಡ್ತಾ ಹೋಗುತ್ತೆ, ಕಲಿತಾ ಹೋಗುತ್ತೆ. ಅದಾದ್ಮೇಲೆ ಮಗು ಅಭ್ಯಾಸ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಕೆಲವರು ನಿಪ್ಪಲ್ ಶೀಲ್ಡ್ ನ ಯೂಸ್ ಮಾಡ್ತಾರೆ. ಸೊ ಆ ಒಂದು ಟ್ರಿಕ್ ನೆಲ್ಲ ಯೂಸ್ ಮಾಡಬಹುದು, ಇಲ್ಲ ಅಂತ ಇಲ್ಲ. ಬಟ್ ಯಾವ್ದನ್ನು ಅಡಿಕ್ಷನ್ ಮಾಡಕ್ ಹೋಗ್ಬಿಡಿ. ನೀವು ಅದನ್ನೆಲ್ಲ ಅಡಿಕ್ಷನ್ ಮಾಡಿ ನಿಮ್ಮ ಒಂದು ಬ್ರೆಸ್ಟ್ ನಿಪ್ಪಲ್ ನ ಸಕ್ ಮಾಡ್ಬೇಕು ಅಂತ ತುಂಬಾ ಲೇಟ್ ಆಗಿ ಮಗುಗೆ ಕೊಟ್ಟಾಗ ಮಗು ಮಾಡೋದಿಲ್ಲ. ದಿಸ್ ಇಸ್ ಕಟ್ಟಿಟ್ಟ ಬುತ್ತಿ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಮಕ್ಳು ನಮ್ಮ ತರನೇ ಯಾವ್ದಕ್ಕೆ ತುಂಬಾ ಒಂದು ಕಲ್ತು ಬಿಟ್ಟಿರ್ತಾರೋ, ಅಭ್ಯಾಸ ಆಗ್ಬಿಟ್ಟಿರ್ತಾರೋ ಅದನ್ನು ಬಿಡೋದಕ್ಕೆ ಮಕ್ಳಿಗೂ ಕಷ್ಟ ಆಗುತ್ತೆ. ರೀ ಅಡಿಕ್ಷನ್ ಇಸ್ ವೆರಿ ರೀ ಅಡಿಕ್ಷನ್ ಅಲ್ಲ ಅಂದ್ರೆ ಅಡಿಕ್ಷನ್ ನ ಒಂದು ಡಿ ಅಡಿಕ್ಟಿವ್ ಅಡಿಕ್ಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮಕ್ಳಿಗೂ. ನೆಕ್ಸ್ಟ್ ಕ್ವೆಶ್ಚನ್ ಬೇಬಿ ಹತ್ರ. ನನ್ ಮಗು ಸಣ್ಣ ಇದೆ, 7 months ಇದೆ, ಬಟ್ ವೆಯ್ಟ್ ಇನ್ಕ್ರೀಸ್ ದಪ್ಪ ಆಗ್ಲಿಕ್ಕೆ ಏನಾದ್ರು ಹೇಳಿ. ಅಮ್ಮು ಪಮ್ಮಿ ಅವರೇ, ಬ್ರೆಸ್ಟ್ ಮಿಲ್ಕ್ ಅಲ್ಲಿ ನೀವು ಈ ಕ್ವೆಶ್ಚನ್ ಕೇಳಿದೀರಾ. ಮಗು ಹುಟ್ಟಿದಾಗ್ಲಿಂದ 6 months ವರ್ಗು ಮಗು ಈಗ 2.5 kg ಇದ್ರೆ ಮಗು 5 kg ಆಗಿರ್ಬೇಕು. ಕೆಲವು ಮಕ್ಕಳುಗಳು 4 kg 4.25 kg ಆಗಿದ್ರು ತೊಂದರೆ ಇಲ್ಲ.
ತುಂಬಾ ಜನ ಕ್ವೆಶ್ಚನ್ ಏನ್ ಕೇಳ್ತಾರೆ ಅಂತಂದ್ರೆ ನನ್ನ ಮಗುಗೆ 7 ತಿಂಗಳು ಇನ್ನೂ 2 ತಿಂಗಳು 3 ತಿಂಗಳು ತರ ಇದ್ದಾರೆ. ನಾನು ಕೇಳ್ತೀನಿ ಬರ್ತ್ ವೇಟ್ ಏನು, ಈಗ ಪ್ರೆಸೆಂಟ್ ವೇಟ್ ಏನು. ಬರ್ತ್ ವೇಟ್ 3 kg, ಈಗ ಪ್ರೆಸೆಂಟ್ ವೇಟ್ 7.5 kg ಇದೆ ಅಂತ ಹೇಳ್ತಾರೆ. ದಟ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. ಎಲ್ಲಾ ಮಕ್ಕಳುಗಳು ಕೆಲವು ಮಕ್ಕಳುಗಳಿಗೆ ಬೋನ್ ವೇಟ್ ಇರುತ್ತೆ, ಅವ್ರು ತುಂಬಾ ದಪ್ಪ ಕಾಣೋದಿಲ್ಲ. ಇಟ್ಸ್ ಓಕೆ. ಮಗು ಹುಟ್ಟಿದಾಗ್ಲಿಂದ ಹುಟ್ಟಿದ ವೇಟ್ಗೆ ಹುಟ್ಟಿದ ವೇಟ್ 3 kg ಅಂದ್ರೆ ಡಬಲ್ ಆಗ್ಬೇಕು 6 months ಅಷ್ಟರಲ್ಲಿ. ಅಷ್ಟಾಗಿದೆ ಅಂತಂದ್ರೆ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇದನ್ನ ನೋಡ್ಕೊಳ್ಳಿ ಅಮ್ಮು ಪಮ್ಮಿ ಅವರೇ. ನೆಕ್ಸ್ಟ್ ಯಾ Hi Veena avre, hope you and your little angels are doing good. Is it compulsory to feed baby till 2 years? ಸೌಮ್ಯಶ್ರೀ ಅವರು ಕೇಳಿದ್ದಾರೆ. ಇಸ್ ಇಟ್ ಕಂಪಲ್ಸರಿ ಅನ್ನೋದಕ್ಕಿಂತ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಗು ಮತ್ತು ತಾಯಿಯ ನಡುವೆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೇದು ನೀವು 2 years ವರ್ಗು ಫೀಡ್ ಮಾಡಿದ್ರೆ. ಇಟ್ ಇಸ್ ನಾಟ್ ಕಂಪಲ್ಸರಿ, ಇಟ್ಸ್ ಅಪ್ ಟು ಯೋರ್ ವಿಶ್. ನಿಮ್ಮ ಒಂದು ಏನು ಕಮಿಟ್ಮೆಂಟ್ಸ್ ಅಂತ ಏನ್ ಹೇಳೋದು, ಕೆಲ್ಸಕ್ಕೆ ಹೋಗ್ಲೇಬೇಕು, ಫೀಡ್ ಮಾಡಕ್ ಆಗಲ್ಲ ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಾಪ್. ಬಟ್ 2 years ಇಸ್ ಗುಡ್ ಟು ಗೋ ಫಾರ್ ಅಂತ ಹೇಳ್ತೀವಿ. ಇಟ್ಸ್ ಗುಡ್. ನಿಮ್ಮ ಒಂದು ಎಲ್ಲಾನು ನಮ್ಮ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಯು ಕ್ಯಾನ್ ಟೇಕ್ ಅ ಕಾಲ್ ಆನ್ ದ್ಯಾಟ್. ಯಾ ನೆಕ್ಸ್ಟ್ ಮೇಡಮ್ ಸೌಂದರ್ಯ ಸತೀಶ್ ಅವ್ರು ಕೇಳಿದ್ರೆ, ಮ್ಯಾಮ್ ಡೈಲಿ ಮಾರ್ನಿಂಗ್ ಮೆಂತ್ಯ ವಾಟರ್ ಕುಡಿತೀನಿ ಮ್ಯಾಮ್, ಏನು ಪ್ರಾಬ್ಲಮ್ ಆಗಲ್ವಾ? ಇಟ್ಸ್ ವೆರಿ ಗುಡ್. ನಿಮ್ಮ ಬ್ರೆಸ್ಟ್ ಮಿಲ್ಕ್ ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯು ಕ್ಯಾನ್ ಕಂಟಿನ್ಯೂ. ಅದಕ್ಕೆ ಇನ್ನೂ ಹಾಕೊಳ್ಬಹುದು, ಅಜ್ವೈನ್ ಹಾಕೊಳ್ಬಹುದು, ಜೀರಾ ಅಂತ ಏನ್ ಹೇಳ್ತೀವಿ ಅದು. ಅದಾದ್ಮೇಲೆ ಒಂದ್ ಸ್ವಲ್ಪ ಸೋಂಪು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಬೋದು. ಸೋಂಪು, ಅಜ್ವೈನ್, ಆಮೇಲೆ ಮೆಂತ್ಯ, ಜೀರಿಗೆ, ಇದ್ 4 ನೈಟೇ ಸೋಕ್ ಮಾಡಿ ಬೆಳಗ್ಗೆ ಅದನ್ನ ಬಿಸಿ ಮಾಡಿ ಕುದಿಸಿ ಕಡಿಮೆ ಮಾಡಿ ನೀವು ಕುಡಿಬಹುದು. ತುಂಬಾ ಒಳ್ಳೇದು. ನೆಕ್ಸ್ಟ್ ಪವಿತ್ರ ಬಸವರಾಜ್ ಅವ್ರು ಕೇಳಿದರೆ, ಬೆಸ್ಟ್ ಫೀಡಿಂಗ್ ಅನಾರ್ಕಲಿ ಕುರ್ತಿ ಸೆಟ್ ನ ಲಿಂಕ್ ನ ಶೇರ್ ಮಾಡಿ. ನಾನಿವಾಗ ಹಾಕೊಂಡಿರೋದು ಕಾಟನ್ ಫೀಡಿಂಗ್ ಗೌನೇನೆ. ನಾನು ಆಲ್ರೆಡಿ ಲಿಂಕ್ ನ ಶೇರ್ ಮಾಡಿದ್ದೀನಿ. ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಪವಿತ್ರ ಬಸವರಾಜ್ ಅವರು. ಅಂಡ್ ಆಲ್ಸೋ ಇನ್ ಮೈ ಯೂಟ್ಯೂಬ್ ಚಾನಲ್ ಆಲ್ಸೋ ಲಿಂಕ್ ಇದೆ, ಅಂದ್ರೆ ವಿಡಿಯೋ ಶೇರ್ ಮಾಡಿದ್ದೀನಿ, ಅದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು. ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ನಂಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಾನು ನಿಮಗೆ ಲಿಂಕ್ ನ ಶೇರ್ ಮಾಡ್ತೀನಿ. ಅಕ್ಕ ಗೀ ತಿನ್ಬೋದಾ? 2 months ಬೇಬಿ ಇದೆ, ಕೆಮ್ಮಾಗಲ್ವಾ? ಆಕ್ಚುಲಿ ದಿಸ್ ಇಸ್ ಇರ್ರಿಲೆವೆಂಟ್ ಕ್ವೆಶ್ಚನ್. ಬ್ರೆಸ್ಟ್ ಫೀಡಿಂಗ್ ಗೆ ಇದು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಕ್ವೆಶ್ಚನ್ ಅಲ್ಲ, ಆದ್ರೂ ಹೇಳ್ತಿದ್ದೀನಿ. ಗೀ ತಿನ್ನೋದ್ರಿಂದ ನಿಮಗಾಗ್ಲಿ ನಿಮ್ಮ ಮಗುಗಾಗಿ ಯಾವುದೇ ರೀತಿ ಕೆಮ್ಮಾಗಲ್ಲ. ಪ್ಲೀಸ್ ತಿನ್ನಿ. ಡೆಲಿವರಿ ಆದ್ಮೇಲೆ ನಮಗೆ ತುಪ್ಪ ತುಂಬಾ ಒಳ್ಳೇದು. ನೆಕ್ಸ್ಟ್ ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ಕೇಳಿದ್ದಾರೆ. ಐ ಥಿಂಕ್ ಇಟ್ಸ್ ನಾಟ್ ರೈಟ್ ಟೈಮ್ ಟು ಟೇಕ್ ಯೂರ್ 5 month ಬೇಬಿ ಅಕ್ಕ, ಮಿಲ್ಕ್ ಸಾಕಾಗ್ತಿಲ್ಲ ಅನ್ಸುತ್ತೆ, ಏನ್ ಮಾಡ್ಲಿ? ರಾಘವೇಂದ್ರ ಆರ್ಯನ್ ಅವ್ರು ಕೇಳಿದ್ದಾರೆ. ಮಿಲ್ಕ್ ಸಾಕಾಗ್ತಿಲ್ಲ ಅನ್ನುವಂತಹ ಕನ್ಫ್ಯೂಷನ್ಸ್ ಇದೆಯಾ ಅಥವಾ ಕರೆಕ್ಟ್ ಇದು ಆಬ್ವಿಯಸ್ಲಿ ಕರೆಕ್ಟ್ ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮಗು 6 ರಿಂದ 8 ಸಲ ಅಥವಾ 10 ಸಲ ಇನ್ನೂ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಿದೆ ಅಂತಂದ್ರೆ ನಿಮಗೆ ಮಿಲ್ಕ್ ಸಾಕಾಗ್ತಿದೆ ಅಂತ. ಈ ಟೈಮಲ್ಲಿ ಮಕ್ಕಳು ಜಾಸ್ತಿ ಆಟ 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 ಅಂತ ಇರ್ತಾರೆ. ಯಾಕಂತಂದ್ರೆ ಮಕ್ಕಳಿಗೆ ಸರೌಂಡಿಂಗ್ ಎಲ್ಲ ಅರ್ಥ ಆಗುತ್ತೆ. ದೇ ಸ್ಟಾರ್ಟ್ ಟು ಎಕ್ಸ್ಪ್ಲೋರ್ ಎನ್ವೈರ್ಮೆಂಟ್. ಈ ಟೈಮಲ್ಲಿ ಅವರು ದೊಡ್ಡವರಾಗಿರ್ತಾರೆ. 5 months ಅಂದ್ರೆ ಅವ್ರ ಹೊಟ್ಟೆನೂ ಜಾಸ್ತಿ ದೊಡ್ಡದಾಗಿರುತ್ತೆ. ಸೊ ಬೇಗ ಸಕ್ ಮಾಡ್ತಾರೆ ಅಂಡ್ ಜೀರ್ಣ ಆಗೋದು ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ. ಇದರಿಂದ ಮಕ್ಕಳು ಹಾಲು ತಗೊಳ್ಳೋದಿಲ್ಲ. ನೀವು ಹಾಲು ಕುಡ್ಸೋದಕ್ಕೆ ಹೋದಾಗ ಮಗು ಬೇಡ ಅಂತ ಹೇಳೋದು, ಬೇರೆ ಕಡೆ ನೋಡೋದು, ಡಿಸ್ಟ್ರಾಕ್ಟ್ ಆಗೋದು, ಇದೆಲ್ಲ ಕಾಮನ್ ಈ 5 months ಟೈಮಲ್ಲಿ. ನೀವು ಮಗು ಯೂರಿನ್ ಚೆನ್ನಾಗಿ ಪಾಸ್ ಮಾಡ್ತಿದೆ, ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಿದೆ ಅಂತಂದ್ರೆ ನಿಮಗೆ ಹಾಲು ಚೆನ್ನಾಗಿದೆ ಅಂತ. ಈ ಟೈಮಲ್ಲಿ ತುಂಬಾ ಕನ್ಫ್ಯೂಷನ್ ಏನು ಅಂತಂದ್ರೆ, ನಾನು ಹ್ಯಾಂಡ್ ಎಕ್ಸ್ಪ್ರೆಸ್ ಮಾಡಿದ್ರೆ, ಸ್ವಲ್ಪ ನಿಪ್ಪಲ್ನ ಪ್ರೆಸ್ ಮಾಡಿದ್ರೆ ನನಗೆ ಹಾಲು ಬರ್ತಿಲ್ಲ ಅಂತ. ನಿಪ್ಪಲ್ ಇಂದ ಹಾಲು ಬರಲ್ಲ. ಅದ್ರ ಬಗ್ಗೆ ಒಂದು ಡೆಮೋ ತೋರಿಸ್ತಾನೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಐ ಥಿಂಕ್ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಈ ಒಂದು ಕ್ರೈಟೀರಿಯಾನ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಾಜೇಶ್ ಮೇಘ್ನಾ ಅವರು ಫೀಡಿಂಗ್ ಯಾವಾಗ ಸ್ಟಾಪ್ ಮಾಡಬೇಕು ಅಂತ ಕೇಳಿದ್ದಾರೆ. ಅಗೇನ್ ಮೇಘ್ನಾ ಅವರೇ, ಇಟ್ಸ್ ಅಪ್ ಟು ಯುವರ್ಸ್ ಒಂದು ಡಿಸಿಷನ್ ಮೇಲೆ ಹೋಗುತ್ತೆ. 2 years ವರ್ಗು ಮಾಡಿದ್ರೆ ಬೆಸ್ಟ್. ಮಿನಿಮಮ್ 1 year ವರ್ಗು ಕೊಡ್ಸೋದಕ್ಕೆ ಟ್ರೈ ಮಾಡಿ. 6 months ಅಟ್ ಲೀಸ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡೋದು ತುಂಬಾ ಒಳ್ಳೇದು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ನೆಕ್ಸ್ಟ್ ಹೌ ಲಾಂಗ್ ಡೂ ಯು ಫೀಡ್ ಅಂತ ಕೇಳಿದ್ದಾರೆ ಸ್ಯಾಮ್ ಅಪ್ಪಿ ಅವರು. ಹೌ ಲಾಂಗ್ ಅಂದ್ರೆ ನಾನು ಡ್ಯೂರೇಷನ್ ಇಟ್ಕೊಳ್ತೀನಿ 1.5 hours ಲೋ ಬರ್ತ್ ವೇಟ್ ಇರೋದ್ರಿಂದ ಲಿಟಲ್ ಎ ನಾನು ಎವ್ರಿ 1.5 hour ಟ್ರ್ಯಾಕ್ ಮಾಡಿ ಕುಡಿಸ್ತಾ ಹೋಗ್ತೀನಿ. ಸೊ ಒಂದು ಬ್ರೆಸ್ಟ್ ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ನಾನು ಕುಡಿಸೋದು 15 minutes ವರ್ಗು ಕುಡಿಸ್ತೀನಿ. ಕೆಲವೊಂದ್ಸಲ 15 minutes ಕುಡಿಯೋದಿಲ್ಲ, ಬೇಗನೆ ಮಲ್ಕೊಂಡ್ ಬಿಡ್ತಾರೆ. ಎಫ್ಸಿ ಕುಡಿಸ್ತಾ ಇರ್ತೀನಿ. ವೆಯ್ಟ್ ಗೇನ್ ಸಹ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸೊ ಈಗ 2 hours ನಾನು ಕುಡಿಸೋದಕ್ಕೆ ಶುರು ಮಾಡಿದ್ದೀನಿ. ಯಾಕಂತಂದ್ರೆ ಅವ್ರಿಗೆ ನಿದ್ದೆ ತುಂಬಾ ಜಾಸ್ತಿ ಇದೆ. ಈಗಿನ ಒಂದು 1 month 2 month 3 months ವರ್ಗು ತುಂಬಾ ಮಕ್ಕಳು ನಿದ್ದೆ ಮಾಡ್ತಾರೆ. ಸೊ 2 hours ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಇನ್ನೇನು ಒಂದು 3-4 days ಹೋದ್ರೆ 1 month ಆಗುತ್ತೆ ಪಾಪುಗೆ.
ಸೊ ವೇಟ್ ಗೇನ್ ಎಲ್ಲ ಚೆನ್ನಾಗಿದೆ, ಯೂರಿನ್ ಎಲ್ಲ ತುಂಬಾ ಚೆನ್ನಾಗಿ ಔಟ್ಪುಟ್ ಇರೋದ್ರಿಂದ ಸೊ 2 ಅವರ್ಸ್ಗೆ ನಾನು ಇದು ಮಾಡಿದೀನಿ. ಒಂದು ಬ್ರೆಸ್ಟ್ ನಾನು 15 ಮಿನಿಟ್ಸ್ ವರ್ಗು ಕುಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀನಿ. ಸೊ ಒಂದ್ ಸೈಡ್ ಈ ಲೆಫ್ಟ್ ಸೈಡ್ ಒಂದ್ಸಲ ಆಗಿದ್ರೆ ನೆಕ್ಸ್ಟ್ ಟೈಮ್ ನಾನು ರೈಟ್ ಸೈಡ್ ಹೋಗ್ತೀನಿ. ಸೊ ಆ ರೀತಿ ನಾನು ಪ್ಲಾನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್, ಹೌ ಟು ಟೇಕ್ ಕೇರ್ ಬ್ರೆಸ್ಟ್ ವೈಲ್ ಪ್ರೆಗ್ನೆನ್ಸಿ ಹೇಳಿ, ಮೌನಿಕಾ ರೆಡ್ಡಿ ಅವ್ರು ಕೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಮ ಬ್ರೆಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವರಿಗೆ ಒಂದು 5-6 ಮಂತ್ಸ್ ಇಂದಾನೆ ಲೀಕ್ ಆಗ್ತಾ ಇರುತ್ತೆ, ಅಂತಂದ್ರೆ ಹಾಲು ಅವಾಗ ಬರ್ತಾ ಇರುತ್ತೆ. ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದಾಗ್ಲೂ ಒಂದ್ ಸ್ವಲ್ಪ ಯೆಲ್ಲೋ ಕಲರ್, ಅದನ್ನ ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ, ಯೆಲ್ಲೋ ಕಲರ್ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಒಳ್ಳೇದು, ಮಕ್ಕಳಿಗೆ ಹುಟ್ಟಿದಾಗ್ಲೇನೆ ಕೊಡಿಸ್ಬೇಕಾಗತ್ತೆ. ಅದು ಬರೋದು ಕಾಮನ್. ಎಸ್, ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿಗೆ ರೆಡಿ ಆಗ್ತಿದೆ ಅಂತ ಅರ್ಥ. ಅದು ತುಂಬಾ ಒಳ್ಳೆ ಸೈನ್ ಆಲ್ಸೋ. ಈ ರೀತಿ ಬರ್ತಿದ್ದಾಗ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಒಂದು ಬ್ರೆಸ್ಟ್ ನ ನೀವು ಸ್ನಾನ ಮಾಡುವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಡಿ. ಅಲ್ಲಿ ಸೋಪ್ ಹಾಕುವಂತ ಅವಶ್ಯಕತೆ ಇಲ್ಲ ನಿಪ್ಪಲ್ಗೆಲ್ಲ. ಯಾಕಂತಂದ್ರೆ ಡ್ರೈನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ನಿಮ್ಗೆ ಇಚ್ಚಿಂಗ್ ಎಲ್ಲ ಶುರು ಆಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇಚ್ಚಿಂಗ್ ಆಗುತ್ತೆ. 7 ಮಂತ್ಸ್ 8 ಮಂತ್ಸ್ 9 ಮಂತ್ಸ್ ಅಲ್ಲೆಲ್ಲ ತುಂಬಾ ಇಚ್ಚಿಂಗ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಕೆಲವರಿಗೆ ತುಂಬಾ ಪಿಂಪಲ್ಸ್ ಆಗಿ ತುಂಬಾ ಇಚ್ಚಿಂಗ್ ಆದಾಗ ಕೆರ್ಕೊಂಡಾಗ ನಮ್ಗೆ ತುಂಬಾ ನೋವಾಗುತ್ತೆ. ಆ ಟೈಮಲ್ಲಿ ನೀವೇನು ಸ್ಟ್ರೆಚ್ ಮಾರ್ಕ್ ಯೂಸ್ ಮಾಡ್ತಿರಲ್ಲ, ಸೊ ಆ ಕ್ರೀಮ್ನೇ ಯೂಸ್ ಮಾಡಬಹುದು ಅಲ್ಲಿ. ಅಥವಾ ನೀವು ಒಂದು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರು ನಿಮ್ಗೆ ಇಚ್ಚಿಂಗ್ ತುಂಬಾ ಕಡಿಮೆ ಆಗುತ್ತೆ. ತೊಂದರೆ ಏನಿಲ್ಲ. ಇಚ್ಚಿಂಗ್ ಕಡಿಮೆ ಆಗೋದಕ್ಕೆ ನೀವು ಒಂದು ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಅದನ್ನೆಲ್ಲ ಬಳಸ್ಕೊಳ್ಬಹುದು. ಆ ಪ್ಲೇಸ್ ನ ಕ್ಲೀನ್ ಆಗಿ ಹೈಜೀನ್ ಆಗಿ ಇಟ್ಕೊಳ್ಳಿ. ಅಂಡ್ ಎವ್ರಿ ಡೇ ನೀವು ಸ್ನಾನ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಸ್ವೆಟಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಿಮ್ಮ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗ್ತಾ ಇರುತ್ತೆ. ಅಂಡ್ ಈ ಟೈಮಲ್ಲಿ ನಿಪ್ಪಲ್ ಸಹ ದೊಡ್ಡದಾಗ್ತಾ ಇರುತ್ತೆ. ಅಂಡ್ ಒನ್ ಮೋರ್ ಏನು ಅಂತಂದ್ರೆ, ನೀವು ಈ ಟೈಮಲ್ಲಿ ನೀವು ಬಳಸ್ತಿದ್ದಂತಹ ಬ್ರಾ ಸೈಜ್ ಅಂದ್ರೆ ಬ್ರೇಸಿಯರ್ ಸೈಜ್ ಗಿಂತ ಇನ್ನೊಂದು ಎಕ್ಸ್ಟ್ರಾ ಸೈಜ್ ನ ತಗೊಳ್ಬೇಕಾಗುತ್ತೆ. ಇಫ್ ಯು ಆರ್ ಯೂಸಿಂಗ್ 32, ಯು ಹ್ಯಾವ್ ಟು ಗೋ ಫಾರ್ 34 ಇದ್ರೆ 36 ಹೋಗ್ಬೇಕು. ಈ ರೀತಿ ಒಂದ್ ಸೈಜ್ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಬ್ರೆಸ್ಟ್ ಮಿಲ್ಕ್ಗೂ ಮುಂದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಗಮನ ವಹಿಸಿ. ನೆಕ್ಸ್ಟ್ ಕ್ವೆಶ್ಚನ್, ನಾವು ಪಂಪ್ ಮಾಡಿ ಎಷ್ಟೊತ್ತು ಇಡಬಹುದು, ಆಮೇಲೆ ಅದನ್ನ ಹೇಗೆ ಕೊಡೋದು? ಆಟಿಟ್ಯೂಡ್ ಗರ್ಲ್ GM ಶೆಟ್ಟಿ ಅವ್ರು ಕೇಳಿದ್ದಾರೆ. ನಾನು ಅವಾಗ್ಲೇನೆ ಹೇಳಿದೆ, ಪಂಪ್ ಮಾಡಿ 5 to 6 ಅವರ್ಸ್ ನೀವು ಅದನ್ನ ಹೊರಗಡೆನೆ ಇಡ್ಬೋದು. ಫ್ರೀಸರ್ ಅಲ್ಲಿ ಇಟ್ಟರೆ ನೀವು 24 ಅವರ್ಸ್ ವರ್ಗು ನೀವು ಅದನ್ನ ಸ್ಟೋರ್ ಮಾಡಿ ಆಮೇಲೆ ಅದನ್ನ ಡಬಲ್ ಬಾಯ್ಲಿಂಗ್ ಒಂದು ಇದರಲ್ಲಿ ನೀವು ಅದನ್ನ ಬಿಸಿ ಮಾಡಿ ಮಗುಗೆ ಕೊಡಬಹುದು. 5 ಅವರ್ಸ್ ಅನ್ನು ಆರಾಮಾಗಿ ಏನು ಯೋಚನೆ ಇಲ್ಲದೆ ನೀವು ಮಗುಗೆ ಹೊರಗಡೆ ಇರೋದನ್ನ ಕೊಡಿಸಬಹುದು. ನೆಕ್ಸ್ಟ್, ಬ್ರೆಸ್ಟ್ ಫೀಡಿಂಗ್ ಪ್ಯಾಡ್ಸ್ ಇಂದ ಪಾಪುಗೆ ಏನ್ ಪ್ರಾಬ್ಲಮ್ ಇಲ್ವಾ? ಪೂಜಾ ಪ್ರಕಾಶ್ ಅವ್ರು ಕೇಳಿದ್ದಾರೆ. ನಾನು ಅದಿತಿ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ಪ್ಯಾಡ್ಸ್ ಇನಿಷಿಯಲಿ ಯೂಸ್ ಮಾಡಿದ್ದೆ. ನಾನು ತುಂಬಾ ಫೇಸ್ ಮಾಡಿದೆ ಪ್ರಾಬ್ಲಮ್ಸ್ನ. ಅದರಲ್ಲಿ ತುಂಬಾ ಶೆಕೆ ಆಗಿ ನಂಗೆ ತುಂಬಾ ಒಂದು ಏನು ಪಿಂಪಲ್ಸ್ ಎಲ್ಲ ಆಗಿತ್ತು. ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ, ಎವ್ರಿ ಟೈಮ್ ಈಗ ನೀವು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನೀವೇನಾದ್ರೂ ಈ ರೀತಿ ಪ್ಯಾಡ್ಸ್ ನ ಯೂಸ್ ಮಾಡ್ತಿದ್ರೆ, ಯು ಹ್ಯಾವ್ ಟು ಪ್ಯಾಡ್ಸ್ ನ ತೆಗೆದು ನೀವು ಕ್ಲೀನ್ ಆಗಿ ಒಂದು ವೆಟ್ ಟಿಶ್ಯೂಸ್ ಅಥವಾ ವೆಟ್ ಟಿಶ್ಯೂಸ್ಗಿಂತ ಒಂದು ಕಾಟನ್ ಬಟ್ಟೆನ ನೀವು ಬಿಸಿನೀರಲ್ಲಿ ಅದು ಕ್ಲೀನ್ ಆಗಿ ನಿಪ್ಪನ್ನೆಲ್ಲ ವಾಶ್ ಮಾಡಿ ಒಂದ್ ಸ್ವಲ್ಪ ಡ್ರೈ ಆದ್ಮೇಲೆ ನೀವು ಮಗುಗೆ ಹಾಲು ಕುಡಿಸ್ಬೇಕಾಗತ್ತೆ. ಯಾಕಂತಂದ್ರೆ ಅದರಲ್ಲೂ ಸ್ವಲ್ಪ ಕೆಮಿಕಲ್ ಇರುವಂತಹ ಅವಶ್ಯಕತೆ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಏನು ನಿಪ್ಪಲ್ ಸುತ್ತನೂ ಶೆಕೆ ಅಂತಂದ್ರೆ ನಮ್ಮ ಒಂದು ಬಾಡಿ ಸ್ವಲ್ಪ ಈ ಟೈಮಲ್ಲಿ ತುಂಬಾ ಶೆಕೆ ಆಗ್ತಾ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಟಿಪ್. ನಿಮ್ಮ ಕಂಫರ್ಟ್ಗೆ ಎವ್ರಿಥಿಂಗ್ ಇಟ್ ಡಿಪೆಂಡ್ಸ್. ನಿಮಗೆ ಕಂಫರ್ಟ್ ಇದ್ರೆ ನೀವು ಅದನ್ನ ಬಳಸಬಹುದು. ಬ್ರೆಸ್ಟ್ ಫೀಡಿಂಗ್ ಪ್ಯಾಡ್ಸ್ ಇಸ್ ಅದಿತಿ. ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ನಿಮಿಷ ಎಲ್ಲ. ಎಸ್, ಮಿಡ್ ನೈಟ್ ಆಲ್ಸೋ ಯು ಡೂಯಿಂಗ್ ಸೇಮ್ ಅಂತ ಕೇಳಿದ್ದಾರೆ ಭಾಗ್ಯ ಅವರು. ಅಂದ್ರೆ ಎವ್ರಿ 1.5 ಅವರ್ ಎವ್ರಿ 2 ಅವರ್ಸ್ ನೀವು ಟ್ರ್ಯಾಕ್ ಮಾಡ್ತಿದ್ರ ಅಂತ ಕೇಳಿದ್ದಾರೆ. ಹೌದು, ಎಲ್ಲಾ ಮಕ್ಳುಗಳಿಗೂ ನಾವು ಅದನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಕೆಲವು ಮಕ್ಳುಗಳು ಆನ್ ಡಿಮ್ಯಾಂಡ್ ಅವರೇ ಎದ್ದು ಹೇಳ್ತಾರೆ. ಇವನ್ ಲಿಟಲ್ ನಾನು ಟೈಮ್ ಟ್ರ್ಯಾಕ್ ಇಟ್ಕೊಂಡಿರ್ತೀನಿ. ಇವಾಗ 2 ಗಂಟೆಗೆ ಕುಡಿಸಿರ್ತೀನಿ, ಅರೌಂಡ್ 3:30 4 o'clock ಕುಡಿಸ್ಬೇಕು ಅಂತಂದ್ರೆ ಅವರು ಎದ್ದು ಹೇಳುವಂತಹ ಟೈಮ್ ಅದೇ ಆಗಿರುತ್ತೆ. ಕೆಲವು ಮಕ್ಳುಗಳು ಟೈಮ್ ನ ಟ್ರ್ಯಾಕ್ ಮಾಡ್ತಿರ್ತಾರೆ, ಅವ್ರಿಗೂ ಹೊಟ್ಟೆ ಹಶ್ವಾಗುತ್ತೆ ಆ ಸಮಯದಲ್ಲಿ. ಕೆಲವು ಮಕ್ಳುಗಳು ಎದ್ದು ಹೇಳೋದೇ ಇಲ್ಲ, ನಾವೇ ಎಬ್ಸಿ ಕುಡಿಸ್ಬೇಕಾಗುತ್ತೆ. ಸೊ ಇನಿಷಿಯಲಿ ನಾವು ಅದೇ ರೀತಿ ಫೇಸ್ ಮಾಡಿದ್ವಿ. ಹೋಗ್ತಾ ಶಿ ಓನ್ಲಿ ವೇಕ್ಸ್ ಅಪ್ ಫಾರ್ ಹರ್ ಫೀಲ್. ಈಗ ತುಂಬಾ ಜಾಸ್ತಿ ನಿದ್ದೆ ಮಾಡ್ತಿದ್ದಾರೆ. ಸೊ ಆ ರೀತಿ ಎಲ್ಲಾ ಮಕ್ಳುಗಳು ಡಿಫ್ರೆಂಟ್ ಆಗಿರ್ತಾರೆ. ಒಂದೇ ಮಗು ಡಿಫ್ರೆಂಟ್ ಲರ್ನಿಂಗ್ ಫೇಸ್ ನ ಅವರೇ ಹೋಗ್ತಿರ್ತಾರೆ. ಸೊ ನಾನು ಎವ್ರಿ 1.5 ಅವರ್ 2 ಅವರ್ಸ್ಗೆ ನೈಟ್ ಟೈಮು ಸಹ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ನೆಕ್ಸ್ಟ್ ಕ್ವೆಶ್ಚನ್, ಮ್ಯಾಮ್ ಕುಡ್ ನಾಟ್ ಫೀಡ್ ಫಸ್ಟ್ ಬೇಬಿ ವಿತೌಟ್ ನಾಲೆಜ್. ನೌ 2nd 5th ಮಂತ್ ಕ್ಯಾನ್ ವಿ ಫೀಡ್ ಫಸ್ಟ್ ಒನ್ ಬೆನಿಫಿಟ್ಸ್? ಅಂದ್ರೆ
ಫಸ್ಟ್ ನಂಗೆ ಗೊತ್ತಿಲ್ಲ ಲಿಖಿತಾ ರೆಡ್ಡಿ ಅವರೇ ನೀವು ಏನು ಕ್ವಶನ್ ಕೇಳ್ತಿದ್ದೀರಾ ಅಂತ. ಆ್ಯಂಡ್ ಕುಡ್ ನಾಟ್ ಫೀಡ್ ಫಸ್ಟ್ ಬೇಬಿ ವಿತೌಟ್ ನಾಲೆಡ್ಜ್. ನಾವು ಸೆಕೆಂಡ್ಸ್ 5th month ಕ್ಯಾನ್ ವಿ ಫೀಡ್ ಫಸ್ಟ್ ಒನ್. ಅಂದ್ರೆ ಅಕಸ್ಮಾತ್ ಏನಾದರೂ ನೀವು ಸೆಕೆಂಡ್ ಬೇಬಿ ಆಲ್ರೆಡಿ ಡೆಲಿವರಿ ಆಗಿದೆ ಅಂತಂದ್ರೆ ಫಸ್ಟ್ ಬೇಬಿಗೆ ರೀಸ್ಟಾರ್ಟ್ ಮಾಡಕ್ ಹೋಗ್ಬಿಡಿ. ಇಟ್ಸ್ ನಾಟ್ ಗುಡ್. ಯಾಕಂತಂದ್ರೆ ನಿಮ್ಮ ಕಂಪ್ಲೀಟ್ ನ್ಯೂಟ್ರಿಷನ್ ನಿಮ್ಮ ಸೆಕೆಂಡ್ ಬೇಬಿಗೆ ಅಂತಾನೆ ಇರುತ್ತೆ. ಏನ್ ಗೊತ್ತಾ, ರಿಸರ್ಚ್ ಹೇಳುತ್ತೆ, ಈಗ ನನಗೆ ಈಗ ಒಂದು ಟ್ವಿನ್ಸ್ ಬೇಬಿ ಮಕ್ಳು ಹಾಕ್ತಾರೆ ಅಂತ ಅನ್ಕೊಳ್ಳಿ, ಒಂದು ಗಂಡ್ ಮಗು ಒಂದು ಹೆಣ್ಮಗು. ಯಾಕೆ ಗಂಡ್ ಮಗು ಹೆಣ್ಮಗು ಅಂತ ಹೇಳ್ತೀನಿ, ಡಿಫರೆನ್ಸ್ ಹೇಳೋದಕ್ಕೆ ಅಷ್ಟೇನೆ. ಒಂದು ಗಂಡ್ ಮಗುಗೆ ಬೇಕಾಗಿರುವಂತಹ ಹಾಲು ಒಂದ್ ಬ್ರೆಸ್ಟ್ ಅಲ್ಲಿ ಇರತ್ತೆ, ಹೆಣ್ಮಗು ಬೇಕಾಗಿರುವಂತಹ ಹಾಲು ಒಂದ್ ಬ್ರೆಸ್ಟ್ ಅಲ್ಲಿ ಇರತ್ತೆ. ಈಗ ಲಿಟಲ್ ಏಗೇನೆ ಅವರ ಬಾಡಿಗೆ, ಅವರ ಒಂದು ವೆಯ್ಟ್ಗೆ, ಅವ್ರಿಗೆ ಏನೇನ್ ಬೇಕು ಅನ್ನೋದನ್ನ ನನ್ನ ಎದೆ ಹಾಲಲ್ಲಿ ನಾನು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಅವ್ರಿಗೆ ಸಿಗ್ತಾ ಇರುತ್ತೆ. ಹಾಗಂತ ಈಗ ನಾನು ಅದಿತಿಗೆ ರೀಸ್ಟಾರ್ಟ್ ಮಾಡೋದು ಇಟ್ಸ್ ನಾಟ್ ಗುಡ್ ಆಪ್ಷನ್. ಆ ಒಂದು ಆಸ್ಪೆಕ್ಟ್ ನೀವು ಕ್ವಶನ್ ಕೇಳಿದೀರಾ ಅಂತಂದ್ರೆ ಐ ಥಿಂಕ್ ಯು ಗಾಟ್ ಅನ್ ಆನ್ಸರ್. ಎಸ್, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಫುಡ್ ಹೇಳಿ ಮ್ಯಾಮ್. ನಾನು ನನ್ನ ಬಾಣತನ ಶುರುವಾದಾಗಿಂದ ನಾನು ತುಂಬಾ ರೆಸಿಪೀಸ್ನ ಹಾಕ್ತಿದ್ದೀನಿ, ಇನ್ನೂ ಹಾಕ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಎಸ್, ದೀಪಾ ರವಿ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ನನ್ನ ಕ್ವೆಶ್ಚನ್ ಏನಿಲ್ಲ, ಬಟ್ ನೀವು ಹಾಕೋ ಪ್ರತಿ ವಿಡಿಯೋಸ್ ಇಷ್ಟ ಅಂತ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ಲಾಡ್ ಯು ಲೈಕ್ ಮೈ ವಿಡಿಯೋಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ದೀಪಾ ರವಿ ಅವರೇ. ನೆಕ್ಸ್ಟ್, ಹೌ ಮೆನಿ ಮಿನಿಟ್ಸ್ ನೀಡ್ ಟು ಬಿ ಫೀಡ್ ಇನ್ ಒನ್ ಬ್ರೆಸ್ಟ್ ಪರ್ ಫೀಡ್ ಅಂತ ಕೇಳಿದರೆ 15 minutes ಇಸ್ ಮ್ಯಾಕ್ಸಿಮಮ್. ಮಕ್ಳುಗಳು 15 minutes ಮಾಡೋದೇ ದೊಡ್ಡ ವಿಷಯ. ಯಾಕಂತಂದ್ರೆ 2-3 ನಿಮಿಷದಲ್ಲೇ ಎಲ್ಲ ಕುಡ್ಕೊಂಡ್ಬಿಟ್ಟಿರ್ತಾರೆ. ಹಿಂಡ್ ಮಿಲ್ಕ್ 4 ಮಿಲ್ಕ್ ಅಂತ ಇರುತ್ತೆ, ಅಂದ್ರೆ ಫ್ಯಾಟ್ ಅಂಶ ಎಲ್ಲ ಹೋಗ್ಬೇಕು ಅಂತಂದ್ರೆ. ಸೊ ನಾವು 10 minutes ಮ್ಯಾಕ್ಸಿಮಮ್ ಫೀಡ್ ಮಾಡಲೇಬೇಕಾಗತ್ತೆ. ಈಗ ಅದೇ ಕ್ವಶನ್ ಎಷ್ಟು ನಿಮಿಷ ಕುಡಿಸ್ಬೇಕು ಅಂತ, ಮಿನಿಮಮ್ 10 minutes to 15 minutes ನೀವು ಕುಡಿಸಬಹುದು. I am weaning off. Next question. I am weaning off my 19 months baby from breastfeed. My breasts are heavy and hard pain. 19 months ಅಂತಂದ್ರೆ ಆಲ್ಮೋಸ್ಟ್ 1.5 ವರ್ಷ 1 ತಿಂಗಳಾಗಿದೆ ನಿಮ್ಮ ಮಗುಗೆ. ಎಸ್, ಈ ಟೈಮಲ್ಲಿ ವೀಂಡ್ ಆಫ್ ಮಾಡಿದಾಗ ನಿಮಗೆ ತುಂಬಾ ಎಂಗ್ರಾಜ್ಮೆಂಟ್ ಆಗುತ್ತೆ ಬ್ರೆಸ್ಟ್. ನೀವೇನ್ ಮಾಡ್ಬೋದು ಅಂತ, ಅದಿತಿಮಾ ಕೇರ್ಫುಲ್ ಪ್ಲೀಸ್, ಕೇರ್ಫುಲ್. ನೀವೇನ್ ಮಾಡ್ಬೋದು ಅಂತಂದ್ರೆ ಎಂಗ್ರಾಜ್ಮೆಂಟ್ ಆದಾಗ ಹಾಟ್ ವಾಟರ್ ಬ್ಯಾಗ್ ನ ಇಟ್ಕೊಳ್ಬಹುದು. ಅಂಡ್ ಸ್ವಲ್ಪ ಕೊಕೊನಟ್ ಆಯಿಲ್ಗೆ ನೀವು ಪಚ್ಚಕರ್ಪೂರ ಅಂತ ಬರುತ್ತೆ, ಅದನ್ನ ಸುಮ್ಮನೆ ಹಿಂಗ್ ಬಿಸಿ ಮಾಡಿ, ಒಂದ್ ಸ್ವಲ್ಪ ಇಷ್ಟು ತಗೊಂಡು ಬಿಸಿ ಮಾಡಿ ಈ ರೀತಿ ನಿಮ್ಮ ಹ್ಯಾಂಡ್ಸ್ ನ ರಬ್ ಮಾಡಿ. ಫುಲ್ ಪಚ್ಚಕರ್ಪೂರ ಅಲ್ಲ, ನಿಮ್ಮ ಒಂದು ಬಿಸಿ ಕೈನ ಶಾಖಕ್ಕೆ ಇದಾಗುತ್ತೆ. ನಿಮ್ಮ ಬ್ರೆಸ್ಟ್ಗೆ ಕ್ಲೀನ್ ಆಗಿ 2 ಅಪ್ಲೈ ಮಾಡಿ. ನಿಮ್ಮ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಇಫ್ ಯು ವೀಂಡ್ ಆಫ್ ಕಂಪ್ಲೀಟ್ಲಿ, ತುಂಬಾ ಕನ್ಫ್ಯೂಷನ್ ಇದೆ ವೀಂಡ್ ಆಫ್ ವಿಚಾರದಲ್ಲೂ. ಕೆಲವು ದಿನ ಸ್ಟಾಪ್ ಮಾಡ್ತಾರೆ, ತಿರ್ಗಾ ರೀಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ನೀವೇನಾದ್ರೂ ಕಂಪ್ಲೀಟ್ ಆಗಿ ನಾನು ಸ್ಟಾಪ್ ಮಾಡೇ ಮಾಡ್ತೀನಿ ಅನ್ನುವಂಥ ಡಿಸಿಷನ್ ತಗೊಂಡಿದ್ರೆ, ರೈಟ್ ಡಿಸಿಷನ್ ತಗೊಂಡಿದ್ರೆ ನೀವು ಈ ರೀತಿ ಮಾಡ್ಬೋದು. ಪಚ್ಚಕರ್ಪೂರ ಮತ್ತೆ ಕೊಬ್ಬರಿ ಎಣ್ಣೆನ ಈ ರೀತಿ ರಬ್ ಮಾಡಿ ಕಂಪ್ಲೀಟ್ ಬ್ರೆಸ್ಟ್ಗೆ ಹಚ್ಚೋದ್ರಿಂದ ನಿಮ್ಮ ಬ್ರೆಸ್ಟ್ ತುಂಬಾ ಗಟ್ಟಿ ಆಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಇದನ್ನ ನಾನು ನನಗೆ ಹೇಳಿದ್ರು, ಇದನ್ನ ನಾನು ಯೂಸ್ ಮಾಡಿಲ್ಲ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದಿದ್ರಿಂದ ನನಗೆ ಇದನ್ನ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಸೆಕೆಂಡ್ ಬೇಬಿಗೆ ಆಗ ಆಗ್ತಿರುತ್ತೆ. ನಾನು ಇದನ್ನ ಮಾಡಿಲ್ಲ, ನೀವು ಮಾಡಬಹುದು. ಇದು ವರ್ಕಿಂಗ್ ಅಂತ ನನಗೆ ಬೇರೆ ಫಾಲೋವರ್ಸ್ ನಾನು ಹೇಳಿದೀನಿ, ಅವ್ರು ವರ್ಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಒಂದು, ನೀವು ಇದನ್ನ ಇಟ್ಕೋಬಹುದು, ಹಾಟ್ ವಾಟರ್ ಬ್ಯಾಗ್ ಇಟ್ಕೋಬಹುದು. ಅಂಡ್ ಸೆಕೆಂಡ್, ನೀವು ಈ ರೀತಿ ಪಚ್ಚಕರ್ಪೂರ ಇದನ್ನ ನೀವು ಫಾಲೋ ಮಾಡಬಹುದು. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ, ಈ ಟೈಮಲ್ಲಿ ಅಂದ್ರೆ ನೀವು ವೀಂಡ್ ಆಫ್ ಮಾಡಿದಾಗ ಪೇನ್ ಬರುವಂತಹ ಚಾನ್ಸಸ್ ಇರುತ್ತೆ. ತಗೊಳ್ಳಿ, ಬೇಗ ನಂಗೆ ಟೈಮ್ ಆಗುತ್ತೆ. ವೀಂಡ್ ಆಫ್ ಮಾಡಿದಾಗ ಪೇನ್ ಬರುವಂತ ಚಾನ್ಸಸ್ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಪೇನ್ ಬರೋದು. ಸ್ವಲ್ಪ ದಿನ ಪೇನ್ ಇರುತ್ತೆ ಅಂಡ್ ಸ್ವಲ್ಪ ದಿನ ನಿಮ್ಮ ಬ್ರೆಸ್ಟ್ ಅಲ್ಲಿ ಹಾಲ್ ಸಹ ಇರುತ್ತೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಅಂಡ್ ನೆಕ್ಸ್ಟ್, ನನ್ನ ಮಗನಿಗೆ 9 months ಫೀಡ್ ಮಾಡಿಸ್ಬೇಕಾಗಿದ್ರೆ ಕಚ್ತಾನೆ, ಇಟ್ ಹರ್ಟ್ ಸೋ ಮಚ್, ಹೌ ಟು ಪ್ರಿವೆಂಟ್. ಅಂಡ್ ಎನಿ ಕ್ರೀಮ್, ಲಚ್ಚು ಸೂರಿ ಅವರೇ, ಯಾವುದೇ ರೀತಿ ಕ್ರೀಮ್ ಇಲ್ಲಪ್ಪ ಮಾರ್ಕೆಟ್ ಅಲ್ಲ ಇದಕ್ಕೆಲ್ಲ. ನೀವೇನು ಟಿಪ್ಸ್ ನ ಫಾಲೋ ಮಾಡಬೇಕು ಅಂತಂದ್ರೆ, ಮಗು ನೀವು ಫೀಡ್ ಮಾಡುವಾಗ ಕಚ್ತಿದೆ ಅಂತಂದ್ರೆ ಆ ಸಮಯನ ಬಿಟ್ಬಿಡಿ, ಮಗುನ ಬಿಡಿಸಿ. ಅಮ್ಮಂಗೆ ತುಂಬಾ ನೋವಾಗುತ್ತೆ ಅಮ್ಮಂಗೆ ಅಂತ ಹೇಳಿ ಮಗುಗೆ ಫೀಡ್ ಬಿಡಿಸಿ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು 10 ನಿಮಿಷ 15 ನಿಮಿಷ ಆದ್ಮೇಲೆ ಫೀಡ್ ನ ಶುರು ಮಾಡಿ. ಅದಾದ್ಮೇಲೆ 9 months ಅಂದ್ರೆ ಅವ್ರಿಗೆ ಹಲ್ ಬರ್ತಾ ಇರುತ್ತೆ. ದಿಸ್ ಇಸ್ ಅವ್ರಿಗೆ ಅಂದ್ರೆ ಈ ಟೈಮಲ್ಲಿ ಅವ್ರಿಗೆ ತುಂಬಾ ಏನು ಕಚ್ಚಬೇಕು ಅನ್ನುವಂತಹ ಚಾನ್ಸಸ್, ಅಂದ್ರೆ ಬೇಕು ಕಚ್ಚಬೇಕು, ಅವರ ಹಲ್ಗೆ ಸ್ಟಿಮ್ಯುಲೇಷನ್ ಕಚ್ಚೋದ್ರಿಂದಾನೇ ಸಿಗುತ್ತೆ. ನೀವು ಕ್ಯಾರೆಟ್ ನ ಕೊಡ್ಬೋದು ಕಚ್ಚೋದಕ್ಕೆ ಮಗುಗೆ, ಇದರಿಂದ ಮಗುಗೆ ಒಂದು ಸ್ಟಿಮ್ಯುಲೇಷನ್ ಸಿಗುತ್ತೆ ಅವರ ಹಲ್ಲಿಗೆ. ಎಸ್, ಲಚ್ಚು ಸೂರ್ಯರೇ, ಐ ಹೋಪ್ ಯು ಗಾಟ್ ಆನ್ಸರ್. ಎಷ್ಟು ವರ್ಷ ತನಕ ಫೀಡ್ ಮಾಡಿಸೋದು ಒಳ್ಳೇದು? ಅಗೇನ್ ಸೇಮ್ ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ.
ಎಸ್, ನಾನು ಈ ಒಂದು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಕ್ವೆಶ್ಚನ್ ಆನ್ಸರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಿಸ್ ಇಸ್ ದ ಪಾರ್ಟ್ 1. ಯಾಕಂತಂದ್ರೆ ಪಾರ್ಟ್ 2 ಅದೇ ಇನ್ನೂ ಕ್ವೆಶ್ಚನ್ಸ್ ಜಾಸ್ತಿ ಇದೆ. ನಾನು ಹೇಳಿದೆ ಅವಾಗಲೇ 60 ಕ್ವೆಶ್ಚನ್ಸ್ ವರ್ಗೂ ಬಂದಿದೆ ಅಂತ. ಕೆಲವು ಕ್ವೆಶ್ಚನ್ಸ್ ಗಳು ಮಾತ್ರ ಬೇರೆ ರಿಲೇಟೆಡ್ ಕ್ವೆಶ್ಚನ್ಸ್ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ಸ್ ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಇರೋದ್ರಿಂದ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಈ ಒಂದು ಕ್ವೆಶ್ಚನ್ಸ್ ನ ಅಡ್ರೆಸ್ ಮಾಡ್ತೀನಿ. ಐ ಹೋಪ್ ತುಂಬಾ ಹೆಲ್ಪ್ ಆಗುತ್ತೆ ಹೊಸ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಶುರು ಮಾಡ್ತಿರುವಂತಹ ಅಮ್ಮಂದಿರಿಗೆ, ಸೆಕೆಂಡ್ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಶುರು ಮಾಡ್ತಿರುವಂತಹ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಎಲ್ಲಾನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.